ಕಬ್ಬು ಬೆಳೆಗಾರರು ನಿರಂತರವಾಗಿ ಹೋರಾಟವನ್ನು ಮಾಡ್ತಿರುವಂಥದ್ದು ಗುರ್ಲಾಪುರದಲ್ಲಿ ಸುಮಾರು ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನು ಕೂಡ ಈಗ ಮಾಡ್ತಿದ್ದಾರೆ. ಆದರೆ ಸರ್ಕಾರದ ಪರವಾಗಿ ಸಂದೇಶವನ್ನು ತಂದಂಥ ಸಚಿವರು ಈಗ ಏನು ಸಂಧಾನ ಸಭೆ ಕೂಡ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು. ಹಾಗಾಗಿ ನಮ್ಮ ಜೊತೆಗೆ ಈಗ ರೈತ ಮುಖಂಡರಿರುವಂಥದ್ದು, ಜೊತೆಗೆ ಶಶಿಕಾಂತ್ ಪಡಸಲಿಗಿ ಸ್ವಾಮೀಜಿಗಳಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸ್ವಾಮೀಜಿಗಳೇ, ಪ್ರಮುಖವಾಗಿ ಕಳೆದ 7 ದಿನಗಳಿಂದ ಹೋರಾಟ ಮಾಡ್ತಿದ್ರು. ಇವತ್ತು ಎಚ್ ಕೆ ಪಾಟೀಲ್ ಅವರು ಬಂದರು. ಏನೆಲ್ಲ ಸಭೆ ಆಯ್ತು ಸರ್? 7 ದಿನಗಳಿಂದ ನಿರಂತರವಾಗಿ ಗಟ್ಟಿಯಾದ ಧ್ವನಿ ಎತ್ತಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರದ ವತಿಯಿಂದ ಪ್ರತಿನಿಧಿಯಾಗಿ ಸಂಧಾನಕ್ಕಾಗಿ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ದರು, ಸಚಿವರು ಬಂದಿದ್ದರು. ಆದರೆ ಅವ್ರು ಹೇಳಿದ್ದು ನಾವು ಕೇಳಿದ್ದು ಚರ್ಚೆ ಸರಿ ಆಗಲಿಲ್ಲ, ನಮಗೆ ಅದಕ್ಕೆ ಸಂಧಾನಕ್ಕೆ ಒಪ್ಪಿಗೆ ಆಗಲಿಲ್ಲ, ಅದಕ್ಕೆ ವಾಪಸ್ ಕಳಿಸಿಬಿಟ್ಟಿವಿ ಸರ್. ಅದೇ ಏನು ಬೇಡಿಕೆ ಸರ್? ನಿಮ್ಮ ತಮ್ಮದು ಏನು ಬೇಡಿಕೆ? ಅವ್ರೇನು ಹೇಳಿದರು ಸರ್? ಅವರು 3500 ಬೇಡಿಕೆ ನಂಬುದದ. ಅವ್ರು ಏನಂತಾರ, ಬೇಡಿಕೆ ಇಲ್ಲ, ರೇಟ್ ಇಲ್ಲ, ಏನೂ ಗೊತ್ತಿಲ್ಲ, ಪ್ರಧಾನಿ ಜೊತೆ ಮೀಟಿಂಗ್ ಮಾಡಿಸ್ತೀನಿ, ಬೆಳಗಾವದಾಗ ಮೀಟಿಂಗ್ ಮಾಡೋನು, ಕಾಪಿ ಉತ್ತರ ಕೊಟ್ಟಂಗೆ ಕೊಟ್ಟರು. ಇದು ರೈತರಿಗೆ ಹೆಂಗೆ ಸರಿ ಅನಿಸ್ತದ? 7 ದಿನ ಬಿಸ್ಲಾಕ್ ಕುಂತೀವಿ. ಒಂದು 20 ಜನ ಮುಖಂಡರು ಬೆಂಗಳೂರಿಗೆ ಹೋದ್ರೆ ಇಲ್ಲಿ 3 ಲಕ್ಷ ಜನ ಏನು ತಿಳ್ಕೊಂತಾರೆ? ವಿಚಾರ ಮಾಡಲ್ಲ ಸರ್ ನೀವು ಸ್ವಲ್ಪ. ಡೆಡ್ಲೈನ್ ಏನಾದರೂ ಕೊಟ್ಟಿದ್ದೀರಿ ಸರ್? ನಾಳೆ ಸಾಯಂಕಾಲ ಡೆಡ್ಲೈನ್ ಕೊಟ್ಟಿದ್ದೀವಿ ಸರ್. ಡಿ ಸಿ ನೇತೃತ್ವದೊಳಗೆ ಫ್ಯಾಕ್ಟ್ರಿ ಮಾಲೀಕರು ಎಮ್ ಡಿಗಳನ್ನು ಎಲ್ಲ ಕರೆದು ಮೀಟಿಂಗ್ ಮಾಡಿರಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರಿ ಗೌರವಯುತವಾಗಿ. ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕರ್ಕೋರಿ, ನಮ್ಮವ್ರು ಅದಾರ, ಕರ್ಕೋರಿ, ಚರ್ಚೆ ಮಾಡಿರಿ. ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಾಳೆ ಸಾಯಂಕಾಲ ಡಿ ಸಿ ಅವ್ರು ಮಾತ್ರ ಕಳಿಸ್ರಿ, ನೀವು ಯಾರು ಬರಬೇಡ್ರಿ ನಮ್ಮ ಹತ್ರ, ಇರಲಿ ಮನ್ಯಾಗ. ಆದ್ರೆ ಒಂದು ವೇಳೆ ಏನಾದರೂ ಇದು ರೈತರ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದರೆ, ನಾಳೆ ಕೂಡ ಸರ್ಕಾರ ನಿಮ್ಗೆ ಸ್ಪಂದನೆ ಮಾಡದೇ ಇದ್ದರೆ ಮುಂದೆ ಏನು ಮಾಡ್ತಾರೆ? ಸಾಯಂಕಾಲ ಏನಿದೆ 7 ಗಂಟೆ ತನಕ ಸಮಯ ಕೊಟ್ಟಿದ್ದೀವಿ ಸರ್. ಅಲ್ಲಿವರೆಗೆ ಡಿ ಸಿ ನೇತೃತ್ವದೊಳಗೆ ಬಂದು ಏನಾದರೂ ಒಂದು ನಿರ್ಣಯ ಹೇಳಿದರು ಅಂತಂದ್ರೆ ನಮಗೆ ಒಪ್ಪಿಗೆ ಆಯಿತು ಅಂದ್ರೆ ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಇಲ್ಲಾಂದ್ರೆ ಈಗಾಗಲೇ ನಾವು ಕರೆ ಕೊಟ್ಟುಬಿಟ್ಟಿದ್ದೀವಿ. ಕರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದೀವಿ. ಅದಕ್ಕೆ ಎಷ್ಟು ಜನ ಬರ್ತಾರೋ ನೀವೇ ನೋಡಿದ್ರಲ್ಲ ಕಣ್ಣಾರೆ. ನಾವೇನಾದರೂ ಅಂಕಿ ಸಂಖ್ಯೆ ಸುಳ್ಳು ಹೇಳ್ಬೋದು, ನೀವು ಮಾಧ್ಯಮದಾಗ ಕಣ್ಣಾರೆ ನೋಡತ್ತೀರಿ. 3 ಲಕ್ಷ ಜನ ಇವತ್ತಿತ್ತು. ರಾಷ್ಟ್ರೀಯ ಹೆದ್ದಾರಿ ಬಂದಂತಾರೆ ನಮ್ಮ ಜನ ಇನ್ನೂ ಖುಷಿಲೇ ಬರ್ತಾರೆ, ಯಾಕಂದ್ರೆ ಒಂದು ನ್ಯಾಯ ಸಿಗ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರೆ ಅಂತೇಳಿ. ನ್ಯಾಯ ಸಿಗೋ ಭರವಸೆ ಇದೆ ಸರ್ ಸರ್ಕಾರಕ್ಕೆ? 100% ಸರ್. 3-4 ದಿನ ಗಟ್ಟಿಯಾಗಿ ಕೂತಿದ್ದಕ್ಕೆ 200 ಬಂದೀವಿ. ನ್ಯಾಷನಲ್ ಹೈವೇ ಬಂದಾದ್ರೆ ಅದು ಮ್ಯಾಗ ಬರ್ತದೆ ಸರ್. ಇದಿಷ್ಟು ರೈತ ಮುಖಂಡರು ಹೇಳ್ತಿರೋದು. ಪ್ರಮುಖವಾಗಿ ಸರ್ಕಾರದಿಂದ ನಮಗೆ ನ್ಯಾಯ ಸಿಗುವಂಥ ಭರವಸೆ ಇದೆ. ಹಾಗಾಗಿ ಕಾದು ನೋಡ್ತೇವೆ. ನಾಳೆವರೆಗೂ ಕೂಡ ಡೆಡ್ಲೈನ್ ಕೂಡ ಇರುವಂಥದ್ದು. ಹಾಗಾಗಿ ಸರ್ಕಾರದ ನಿರ್ಧಾರಕ್ಕೆ ನಾವು ಕಾಯ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ರೈತ ಮುಖಂಡರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಬ್ಬು ಬೆಳೆಗಾರರು ನಿರಂತರವಾಗಿ ಹೋರಾಟವನ್ನು ಮಾಡ್ತಿರುವಂಥದ್ದು. ಗುರ್ಲಾಪುರದಲ್ಲಿ ಸುಮಾರು ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನು ಕೂಡ ಈಗ ಮಾಡ್ತಿದ್ದಾರೆ. ಆದರೆ ಸರ್ಕಾರದ ಪರವಾಗಿ ಸಂದೇಶವನ್ನು ತಂದಂಥ ಸಚಿವರು ಈಗ ಏನು ಸಂಧಾನ ಸಭೆ ಕೂಡ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು. ಹಾಗಾಗಿ ನಮ್ಮ ಜೊತೆಗೆ ಈಗ ರೈತ ಮುಖಂಡರಿರುವಂಥದ್ದು, ಜೊತೆಗೆ ಶಶಿಕಾಂತ್ ಪಡಸಲಿಗಿ ಸ್ವಾಮೀಜಿಗಳಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸ್ವಾಮೀಜಿಗಳೇ, ಪ್ರಮುಖವಾಗಿ ಕಳೆದ 7 ದಿನಗಳಿಂದ ಹೋರಾಟ ಮಾಡ್ತಿದ್ರು. ಇವತ್ತು ಎಚ್ ಕೆ ಪಾಟೀಲ್ ಅವರು ಬಂದರು. ಏನೆಲ್ಲ ಸಭೆ ಆಯ್ತು ಸರ್? 7 ದಿನಗಳಿಂದ ನಿರಂತರವಾಗಿ ಗಟ್ಟಿಯಾದ ಧ್ವನಿ ಎತ್ತಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರದ ವತಿಯಿಂದ ಪ್ರತಿನಿಧಿಯಾಗಿ ಸಂಧಾನಕ್ಕಾಗಿ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ದರು, ಸಚಿವರು ಬಂದಿದ್ದರು. ಆದರೆ ಅವ್ರು ಹೇಳಿದ್ದು ನಾವು ಕೇಳಿದ್ದು ಚರ್ಚೆ ಸರಿ ಆಗಲಿಲ್ಲ, ನಮಗೆ ಅದಕ್ಕೆ ಸಂಧಾನಕ್ಕೆ ಒಪ್ಪಿಗೆ ಆಗಲಿಲ್ಲ, ಅದಕ್ಕೆ ವಾಪಸ್ ಕಳಿಸಿಬಿಟ್ಟಿವಿ ಸರ್. ಅದೇ ಏನು ಬೇಡಿಕೆ ಸರ್? ನಿಮ್ಮ ತಮ್ಮದು ಏನು ಬೇಡಿಕೆ? ಅವ್ರೇನು ಹೇಳಿದರು ಸರ್? ಅವರು 3500 ಬೇಡಿಕೆ ನಂಬುದದ. ಅವ್ರು ಏನಂತಾರ, ಬೇಡಿಕೆ ಇಲ್ಲ, ರೇಟ್ ಇಲ್ಲ, ಏನೂ ಗೊತ್ತಿಲ್ಲ, ಪ್ರಧಾನಿ ಜೊತೆ ಮೀಟಿಂಗ್ ಮಾಡಿಸ್ತೀನಿ, ಬೆಳಗಾವದಾಗ ಮೀಟಿಂಗ್ ಮಾಡೋನು, ಕಾಪಿ ಉತ್ತರ ಕೊಟ್ಟಂಗೆ ಕೊಟ್ಟರು. ಇದು ರೈತರಿಗೆ ಹೆಂಗೆ ಸರಿ ಅನಿಸ್ತದ? 7 ದಿನ ಬಿಸ್ಲಾಕ್ ಕುಂತೀವಿ. ಒಂದು 20 ಜನ ಮುಖಂಡರು ಬೆಂಗಳೂರಿಗೆ ಹೋದ್ರೆ ಇಲ್ಲಿ 3 ಲಕ್ಷ ಜನ ಏನು ತಿಳ್ಕೊಂತಾರೆ? ವಿಚಾರ ಮಾಡಲ್ಲ ಸರ್ ನೀವು ಸ್ವಲ್ಪ. ಡೆಡ್ಲೈನ್ ಏನಾದರೂ ಕೊಟ್ಟಿದ್ದೀರಿ ಸರ್? ನಾಳೆ ಸಾಯಂಕಾಲ ಡೆಡ್ಲೈನ್ ಕೊಟ್ಟಿದ್ದೀವಿ ಸರ್. ಡಿ ಸಿ ನೇತೃತ್ವದೊಳಗೆ ಫ್ಯಾಕ್ಟ್ರಿ ಮಾಲೀಕರು ಎಮ್ ಡಿಗಳನ್ನು ಎಲ್ಲ ಕರೆದು ಮೀಟಿಂಗ್ ಮಾಡಿರಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರಿ ಗೌರವಯುತವಾಗಿ. ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕರ್ಕೋರಿ, ನಮ್ಮವ್ರು ಅದಾರ, ಕರ್ಕೋರಿ, ಚರ್ಚೆ ಮಾಡಿರಿ. ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಾಳೆ ಸಾಯಂಕಾಲ ಡಿ ಸಿ ಅವ್ರು ಮಾತ್ರ ಕಳಿಸ್ರಿ, ನೀವು ಯಾರು ಬರಬೇಡ್ರಿ ನಮ್ಮ ಹತ್ರ, ಇರಲಿ ಮನ್ಯಾಗ. ಆದ್ರೆ ಒಂದು ವೇಳೆ ಏನಾದರೂ ಇದು ರೈತರ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದರೆ, ನಾಳೆ ಕೂಡ ಸರ್ಕಾರ ನಿಮ್ಗೆ ಸ್ಪಂದನೆ ಮಾಡದೇ ಇದ್ದರೆ ಮುಂದೆ ಏನು ಮಾಡ್ತಾರೆ? ಸಾಯಂಕಾಲ ಏನಿದೆ 7 ಗಂಟೆ ತನಕ ಸಮಯ ಕೊಟ್ಟಿದ್ದೀವಿ ಸರ್. ಅಲ್ಲಿವರೆಗೆ ಡಿ ಸಿ ನೇತೃತ್ವದೊಳಗೆ ಬಂದು ಏನಾದರೂ ಒಂದು ನಿರ್ಣಯ ಹೇಳಿದರು ಅಂತಂದ್ರೆ ನಮಗೆ ಒಪ್ಪಿಗೆ ಆಯಿತು ಅಂದ್ರೆ ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಇಲ್ಲಾಂದ್ರೆ ಈಗಾಗಲೇ ನಾವು ಕರೆ ಕೊಟ್ಟುಬಿಟ್ಟಿದ್ದೀವಿ. ಕರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದೀವಿ. ಅದಕ್ಕೆ ಎಷ್ಟು ಜನ ಬರ್ತಾರೋ ನೀವೇ ನೋಡಿದ್ರಲ್ಲ ಕಣ್ಣಾರೆ. ನಾವೇನಾದರೂ ಅಂಕಿ ಸಂಖ್ಯೆ ಸುಳ್ಳು ಹೇಳ್ಬೋದು, ನೀವು ಮಾಧ್ಯಮದಾಗ ಕಣ್ಣಾರೆ ನೋಡತ್ತೀರಿ. 3 ಲಕ್ಷ ಜನ ಇವತ್ತಿತ್ತು. ರಾಷ್ಟ್ರೀಯ ಹೆದ್ದಾರಿ ಬಂದಂತಾರೆ ನಮ್ಮ ಜನ ಇನ್ನೂ ಖುಷಿಲೇ ಬರ್ತಾರೆ, ಯಾಕಂದ್ರೆ ಒಂದು ನ್ಯಾಯ ಸಿಗ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರೆ ಅಂತೇಳಿ. ನ್ಯಾಯ ಸಿಗೋ ಭರವಸೆ ಇದೆ ಸರ್ ಸರ್ಕಾರಕ್ಕೆ? 100% ಸರ್. 3-4 ದಿನ ಗಟ್ಟಿಯಾಗಿ ಕೂತಿದ್ದಕ್ಕೆ 200 ಬಂದೀವಿ. ನ್ಯಾಷನಲ್ ಹೈವೇ ಬಂದಾದ್ರೆ ಅದು ಮ್ಯಾಗ ಬರ್ತದೆ ಸರ್. ಇದಿಷ್ಟು ರೈತ ಮುಖಂಡರು ಹೇಳ್ತಿರೋದು. ಪ್ರಮುಖವಾಗಿ ಸರ್ಕಾರದಿಂದ ನಮಗೆ ನ್ಯಾಯ ಸಿಗುವಂಥ ಭರವಸೆ ಇದೆ. ಹಾಗಾಗಿ ಕಾದು ನೋಡ್ತೇವೆ. ನಾಳೆವರೆಗೂ ಕೂಡ ಡೆಡ್ಲೈನ್ ಕೂಡ ಇರುವಂಥದ್ದು. ಹಾಗಾಗಿ ಸರ್ಕಾರದ ನಿರ್ಧಾರಕ್ಕೆ ನಾವು ಕಾಯ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ರೈತ ಮುಖಂಡರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ಕಬ್ಬು ಬೆಳೆಗಾರರು ನಿರಂತರವಾಗಿ ಹೋರಾಟವನ್ನು ಮಾಡ್ತಿರುವಂಥದ್ದು. ಗುರ್ಲಾಪುರದಲ್ಲಿ ಸುಮಾರು ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನು ಕೂಡ ಈಗ ಮಾಡ್ತಿದ್ದಾರೆ. ಆದರೆ ಸರ್ಕಾರದ ಪರವಾಗಿ ಸಂದೇಶವನ್ನು ತಂದಂಥ ಸಚಿವರು ಈಗ ಏನು ಸಂಧಾನ ಸಭೆ ಕೂಡ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು. ಹಾಗಾಗಿ ನಮ್ಮ ಜೊತೆಗೆ ಈಗ ರೈತ ಮುಖಂಡರಿರುವಂಥದ್ದು, ಜೊತೆಗೆ ಶಶಿಕಾಂತ್ ಪಡಸಲಿಗಿ ಸ್ವಾಮೀಜಿಗಳಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸ್ವಾಮೀಜಿಗಳೇ, ಪ್ರಮುಖವಾಗಿ ಕಳೆದ 7 ದಿನಗಳಿಂದ ಹೋರಾಟ ಮಾಡ್ತಿದ್ರು. ಇವತ್ತು ಎಚ್ ಕೆ ಪಾಟೀಲ್ ಅವರು ಬಂದರು. ಏನೆಲ್ಲ ಸಭೆ ಆಯ್ತು ಸರ್? 7 ದಿನಗಳಿಂದ ನಿರಂತರವಾಗಿ ಗಟ್ಟಿಯಾದ ಧ್ವನಿ ಎತ್ತಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರದ ವತಿಯಿಂದ ಪ್ರತಿನಿಧಿಯಾಗಿ ಸಂಧಾನಕ್ಕಾಗಿ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ದರು, ಸಚಿವರು ಬಂದಿದ್ದರು. ಆದರೆ ಅವ್ರು ಹೇಳಿದ್ದು ನಾವು ಕೇಳಿದ್ದು ಚರ್ಚೆ ಸರಿ ಆಗಲಿಲ್ಲ, ನಮಗೆ ಅದಕ್ಕೆ ಸಂಧಾನಕ್ಕೆ ಒಪ್ಪಿಗೆ ಆಗಲಿಲ್ಲ, ಅದಕ್ಕೆ ವಾಪಸ್ ಕಳಿಸಿಬಿಟ್ಟಿವಿ ಸರ್. ಅದೇ ಏನು ಬೇಡಿಕೆ ಸರ್? ನಿಮ್ಮ ತಮ್ಮದು ಏನು ಬೇಡಿಕೆ? ಅವ್ರೇನು ಹೇಳಿದರು ಸರ್? ಅವರು 3500 ಬೇಡಿಕೆ ನಂಬುದದ. ಅವ್ರು ಏನಂತಾರ, ಬೇಡಿಕೆ ಇಲ್ಲ, ರೇಟ್ ಇಲ್ಲ, ಏನೂ ಗೊತ್ತಿಲ್ಲ, ಪ್ರಧಾನಿ ಜೊತೆ ಮೀಟಿಂಗ್ ಮಾಡಿಸ್ತೀನಿ, ಬೆಳಗಾವದಾಗ ಮೀಟಿಂಗ್ ಮಾಡೋನು, ಯಾಪೆ ಉತ್ತರ ಕೊಟ್ಟಂಗೆ ಕೊಟ್ಟರು. ಇದು ರೈತರಿಗೆ ಹೆಂಗೆ ಸರಿ ಅನಿಸ್ತದ? 7 ದಿನ ಬಿಸ್ಲಾಕ್ ಕುಂತೀವಿ. ಒಂದು 20 ಜನ ಮುಖಂಡರು ಬೆಂಗಳೂರಿಗೆ ಹೋದ್ರೆ ಇಲ್ಲಿ 3 ಲಕ್ಷ ಜನ ಏನು ತಿಳ್ಕೊಂತಾರೆ? ವಿಚಾರ ಮಾಡಲ್ಲ ಸರ್ ನೀವು ಸ್ವಲ್ಪ. ಡೆಡ್ಲೈನ್ ಏನಾದರೂ ಕೊಟ್ಟಿದ್ದೀರಿ ಸರ್? ನಾಳೆ ಸಾಯಂಕಾಲ ಡೆಡ್ಲೈನ್ ಕೊಟ್ಟಿದ್ದೀವಿ ಸರ್. ಡಿ ಸಿ ನೇತೃತ್ವದೊಳಗೆ ಫ್ಯಾಕ್ಟ್ರಿ ಮಾಲೀಕರು MDಗಳನ್ನು ಎಲ್ಲ ಕರೆದು ಮೀಟಿಂಗ್ ಮಾಡಿರಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರಿ ಗೌರವಯುತವಾಗಿ. ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕರ್ಕೋರಿ, ನಮ್ಮವ್ರು ಅದಾರ, ಕರ್ಕೋರಿ, ಚರ್ಚೆ ಮಾಡಿರಿ. ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಾಳೆ ಸಾಯಂಕಾಲ DC ಅವ್ರು ಮಾತ್ರ ಕಳಿಸ್ರಿ, ನೀವು ಯಾರು ಬರಬೇಡ್ರಿ ನಮ್ಮ ಹತ್ರ, ಇರಲಿ ಮನ್ಯಾಗ. ಆದ್ರೆ ಒಂದು ವೇಳೆ ಏನಾದರೂ ಇದು ರೈತರ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದರೆ, ನಾಳೆ ಕೂಡ ಸರ್ಕಾರ ನಿಮ್ಗೆ ಸ್ಪಂದನೆ ಮಾಡದೇ ಇದ್ದರೆ ಮುಂದೆ ಏನು ಮಾಡ್ತಾರೆ? ಸಾಯಂಕಾಲ ಏನಿದೆ 7 ಗಂಟೆ ತನಕ ಸಮಯ ಕೊಟ್ಟಿದ್ದೀವಿ ಸರ್. ಅಲ್ಲಿವರೆಗೆ DC ನೇತೃತ್ವದೊಳಗೆ ಬಂದು ಏನಾದರೂ ನಿರ್ಣಯ ಹೇಳಿದ್ರು ಅಂತಂದ್ರೆ ನಮಗೆ ಒಪ್ಪಿಗೆ ಆಯಿತು ಅಂದ್ರೆ ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಇಲ್ಲಾಂದ್ರೆ ಈಗಾಗಲೇ ನಾವು ಕರೆ ಕೊಟ್ಟುಬಿಟ್ಟಿದ್ದೀವಿ. ಕರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದೀವಿ. ಅದಕ್ಕೆ ಎಷ್ಟು ಜನ ಬರ್ತಾರೋ ನೀವೇ ನೋಡಿದಾರಲ್ಲ ಕಣ್ಣಾರೆ. ನಾವೇನಾದರೂ ಅಂಕಿ ಸಂಖ್ಯೆ ಸುಳ್ಳು ಹೇಳ್ಬೋದು, ನೀವು ಮಾಧ್ಯಮದಾಗ ಕಣ್ಣಾರೆ ನೋಡತ್ತೀರಿ. 3 ಲಕ್ಷ ಜನ ಇವತ್ತಿತ್ತು. ರಾಷ್ಟ್ರೀಯ ಹೆದ್ದಾರಿ ಬಂದಂತಾರೆ ನಮ್ಮ ಜನ ಇನ್ನೂ ಖುಷಿಲೇ ಬರ್ತಾರೆ, ಯಾಕಂದ್ರೆ ನ್ಯಾಯ ಸಿಗ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರೆ ಅಂತೇಳಿ. ನ್ಯಾಯ ಸಿಗೋ ಭರವಸೆ ಇದೆ ಸರ್ ಸರ್ಕಾರ? 100% ಸರ್. 3-4 ದಿನ ಗಟ್ಟಿಯಾಗಿ ಕೂತಿದ್ದಕ್ಕೆ 200 ಬಂದೀವಿ. ನ್ಯಾಷನಲ್ ಹೈವೇ ಬಂದಾದ್ರೆ ಅದು ಮ್ಯಾಗ ಬರ್ತದೆ ಸರ್. ಇದಿಷ್ಟು ರೈತ ಮುಖಂಡರು ಹೇಳ್ತಿರೋದು. ಪ್ರಮುಖವಾಗಿ ಸರ್ಕಾರದಿಂದ ನಮಗೆ ನ್ಯಾಯ ಸಿಗುವಂಥ ಭರವಸೆ ಇದೆ. ಹಾಗಾಗಿ ಕಾದು ನೋಡ್ತೇವೆ. ನಾಳೆವರೆಗೂ ಕೂಡ ಡೆಡ್ಲೈನ್ ಕೂಡ ಇರುವಂಥದ್ದು. ಹಾಗಾಗಿ ಸರ್ಕಾರದ ನಿರ್ಧಾರಕ್ಕೆ ನಾವು ಕಾಯ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ರೈತ ಮುಖಂಡರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಆಡ, ಬೆಳಗಾವಿ. ಕಬ್ಬು ಬೆಳೆಗಾರರು ನಿರಂತರವಾಗಿ ಹೋರಾಟವನ್ನು ಮಾಡ್ತಿರುವಂಥದ್ದು. ಗುರ್ಲಾಪುರದಲ್ಲಿ ಸುಮಾರು ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನು ಕೂಡ ಈಗ ಮಾಡ್ತಿದ್ದಾರೆ. ಆದರೆ ಸರ್ಕಾರದ ಪರವಾಗಿ ಸಂದೇಶವನ್ನು ತಂದಂಥ ಸಚಿವರು ಈಗ ಏನು ಸಂಧಾನ ಸಭೆ ಕೂಡ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು. ಹಾಗಾಗಿ ನಮ್ಮ ಜೊತೆಗೆ ಈಗ ರೈತ ಮುಖಂಡರಿರುವಂಥದ್ದು, ಜೊತೆಗೆ ಶಶಿಕಾಂತ್ ಪಡಸಲಿಗಿ ಸ್ವಾಮೀಜಿಗಳಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸ್ವಾಮೀಜಿಗಳೇ, ಪ್ರಮುಖವಾಗಿ ಕಳೆದ 7 ದಿನಗಳಿಂದ ಹೋರಾಟ ಮಾಡ್ತಿದ್ರು. ಇವತ್ತು ಎಚ್ ಕೆ ಪಾಟೀಲ್ ಅವರು ಬಂದರು. ಏನೆಲ್ಲ ಸಭೆ ಆಯ್ತು ಸರ್? 7 ದಿನಗಳಿಂದ ನಿರಂತರವಾಗಿ ಗಟ್ಟಿಯಾದ ಧ್ವನಿ ಎತ್ತಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರದ ವತಿಯಿಂದ ಪ್ರತಿನಿಧಿಯಾಗಿ ಸಂಧಾನಕ್ಕಾಗಿ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ದರು, ಸಚಿವರು ಬಂದಿದ್ದರು. ಆದರೆ ಅವ್ರು ಹೇಳಿದ್ದು ನಾವು ಕೇಳಿದ್ದು ಚರ್ಚೆ ಸರಿ ಆಗಲಿಲ್ಲ, ನಮಗೆ ಅದಕ್ಕೆ ಸಂಧಾನಕ್ಕೆ ಒಪ್ಪಿಗೆ ಆಗಲಿಲ್ಲ, ಅದಕ್ಕೆ ವಾಪಸ್ ಕಳಿಸಿಬಿಟ್ಟಿವಿ ಸರ್. ಅದೇ ಏನು ಬೇಡಿಕೆ ಸರ್? ನಿಮ್ಮ ತಮ್ಮದು ಏನು ಬೇಡಿಕೆ? ಅವ್ರೇನು ಹೇಳಿದರು ಸರ್? ಅವರು 3500 ಬೇಡಿಕೆ ನಂಬುದದ. ಅವ್ರು ಏನಂತಾರ, ಬೇಡಿಕೆ ಇಲ್ಲ, ರೇಟ್ ಇಲ್ಲ, ಏನೂ ಗೊತ್ತಿಲ್ಲ, ಪ್ರಧಾನಿ ಜೊತೆ ಮೀಟಿಂಗ್ ಮಾಡಿಸ್ತೀನಿ, ಬೆಳಗಾವದಾಗ ಮೀಟಿಂಗ್ ಮಾಡೋನು, ಯಾಪೆ ಉತ್ತರ ಕೊಟ್ಟಂಗೆ ಕೊಟ್ಟರು. ಇದು ರೈತರಿಗೆ ಹೆಂಗೆ ಸರಿ ಅನಿಸ್ತದ? 7 ದಿನ ಬಿಸ್ಲಾಕ್ ಕುಂತೀವಿ. ಒಂದು 20 ಜನ ಮುಖಂಡರು ಬೆಂಗಳೂರಿಗೆ ಹೋದ್ರೆ ಇಲ್ಲಿ 3 ಲಕ್ಷ ಜನ ಏನು ತಿಳ್ಕೊಂತಾರೆ? ವಿಚಾರ ಮಾಡಲ್ಲ ಸರ್ ನೀವು ಸ್ವಲ್ಪ. ಡೆಡ್ಲೈನ್ ಏನಾದರೂ ಕೊಟ್ಟಿದ್ದೀರಿ ಸರ್? ನಾಳೆ ಸಾಯಂಕಾಲ ಡೆಡ್ಲೈನ್ ಕೊಟ್ಟಿದ್ದೀವಿ ಸರ್. DC ನೇತೃತ್ವದೊಳಗೆ ಫ್ಯಾಕ್ಟ್ರಿ ಮಾಲೀಕರು MDಗಳನ್ನು ಎಲ್ಲ ಕರೆದು ಮೀಟಿಂಗ್ ಮಾಡಿರಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರಿ ಗೌರವಯುತವಾಗಿ. ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕರ್ಕೋರಿ, ನಮ್ಮವ್ರು ಅದಾರ, ಕರ್ಕೋರಿ, ಚರ್ಚೆ ಮಾಡಿರಿ. ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಾಳೆ ಸಾಯಂಕಾಲ DC ಅವ್ರು ಮಾತ್ರ ಕಳಿಸ್ರಿ, ನೀವು ಯಾರು ಬರಬೇಡ್ರಿ ನಮ್ಮ ಹತ್ರ, ಇರಲಿ ಮನ್ಯಾಗ. ಆದ್ರೆ ಒಂದು ವೇಳೆ ಏನಾದರೂ ಇದು ರೈತರ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದರೆ, ನಾಳೆ ಕೂಡ ಸರ್ಕಾರ ನಿಮ್ಗೆ ಸ್ಪಂದನೆ ಮಾಡದೇ ಇದ್ದರೆ ಮುಂದೆ ಏನು ಮಾಡ್ತಾರೆ? ಸಾಯಂಕಾಲ ಏನಿದೆ 7 ಗಂಟೆ ತನಕ ಸಮಯ ಕೊಟ್ಟಿದ್ದೀವಿ ಸರ್. ಅಲ್ಲಿವರೆಗೆ DC ನೇತೃತ್ವದೊಳಗೆ ಬಂದು ಏನಾದರೂ ನಿರ್ಣಯ ಹೇಳಿದ್ರು ಅಂತಂದ್ರೆ ನಮಗೆ ಒಪ್ಪಿಗೆ ಆಯಿತು ಅಂದ್ರೆ ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಇಲ್ಲಾಂದ್ರೆ ಈಗಾಗಲೇ ನಾವು ಕರೆ ಕೊಟ್ಟುಬಿಟ್ಟಿದ್ದೀವಿ. ಕರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದೀವಿ. ಅದಕ್ಕೆ ಎಷ್ಟು ಜನ ಬರ್ತಾರೋ ನೀವೇ ನೋಡಿದಾರಲ್ಲ ಕಣ್ಣಾರೆ. ನಾವೇನಾದರೂ ಅಂಕಿ ಸಂಖ್ಯೆ ಸುಳ್ಳು ಹೇಳ್ಬೋದು, ನೀವು ಮಾಧ್ಯಮದಾಗ ಕಣ್ಣಾರೆ ನೋಡತ್ತೀರಿ. 3 ಲಕ್ಷ ಜನ ಇವತ್ತಿತ್ತು. ರಾಷ್ಟ್ರೀಯ ಹೆದ್ದಾರಿ ಬಂದಂತಾರೆ ನಮ್ಮ ಜನ ಇನ್ನೂ ಖುಷಿಲೇ ಬರ್ತಾರೆ, ಯಾಕಂದ್ರೆ ನ್ಯಾಯ ಸಿಗ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರೆ ಅಂತೇಳಿ. ನ್ಯಾಯ ಸಿಗೋ ಭರವಸೆ ಇದೆ ಸರ್ ಸರ್ಕಾರ? 100% ಸರ್. 3-4 ದಿನ ಗಟ್ಟಿಯಾಗಿ ಕೂತಿದ್ದಕ್ಕೆ 200 ಬಂದೀವಿ. ನ್ಯಾಷನಲ್ ಹೈವೇ ಬಂದಾದ್ರೆ ಅದು ಮ್ಯಾಗ ಬರ್ತದೆ ಸರ್. ಇದಿಷ್ಟು ರೈತ ಮುಖಂಡರು ಹೇಳ್ತಿರೋದು. ಪ್ರಮುಖವಾಗಿ ಸರ್ಕಾರದಿಂದ ನಮಗೆ ನ್ಯಾಯ ಸಿಗುವಂಥ ಭರವಸೆ ಇದೆ. ಹಾಗಾಗಿ ಕಾದು ನೋಡ್ತೇವೆ. ನಾಳೆವರೆಗೂ ಕೂಡ ಡೆಡ್ಲೈನ್ ಕೂಡ ಇರುವಂಥದ್ದು. ಹಾಗಾಗಿ ಸರ್ಕಾರದ ನಿರ್ಧಾರಕ್ಕೆ ನಾವು ಕಾಯ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ರೈತ ಮುಖಂಡರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಆಡ, ಬೆಳಗಾವಿ.